पूर्व मंत्री और वरिष्ठ भाजपा नेता श्री रामुलु ने मांग की है कि अनुसूचित जनजाति एसटी समुदाय को दिए गए 7% आरक्षण को फिर से लागू किया जाए। उन्होंने आरोप लगाया कि कांग्रेस सरकार में दुष्ट और दुर्जन लोग बैठे हैं, इसी वजह से ये आरक्षण लागू नहीं हो पा रहा है। शहर में पूर्व सांसद के निवास पर आयोजित एक प्रेस कॉन्फ्रेंस में बोलते हुए उन्होंने बताया कि हाल ही में बेंगलुरु के मौर्य होटल में एसटी समुदाय के आरक्षण को लेकर चर्चा की गई है और राज्य के विभिन्न हिस्सों में बैठकें आयोजित करके इस आंदोलन को आगे बढ़ाया जा रहा है। श्री रामुलु ने कहा कि संविधान में सामाजिक और आर्थिक पिछड़ेपन तथा जनसंख्या के आधार पर आरक्षण देने के सिद्धांत का प्रतिपादन किया गया है। इसी पृष्ठभूमि में भाजपा सरकार के कार्यकाल के दौरान अनुसूचित जाति एससी आरक्षण को 15% से बढ़ाकर 17% और एसटी आरक्षण को 3% से बढ़ाकर 7% करने का ऐतिहासिक निर्णय लिया गया था। उन्होंने कहा कि एसटी आरक्षण बढ़ाने के लिए पिछले 3 दशकों से संघर्ष चल रहा था। पूर्व मुख्यमंत्री के नेतृत्व वाली सरकार ने साल 2022 में सभी दलों की आम सहमति से आरक्षण बढ़ाने का फैसला किया था। इस निर्णय को भाजपा, कांग्रेस और जेडीएस सहित सभी राजनीतिक दलों का समर्थन मिला था, लेकिन उन्होंने आरोप लगाया कि वर्तमान कांग्रेस सरकार आरक्षण के मामले में जरूरी गंभीरता नहीं दिखा रही है। उन्होंने तीखे शब्दों में तंज कसते हुए कहा, कांग्रेस सरकार और क्या गधे चरा रही है। अदालत में मामले की सुनवाई के दौरान राज्य सरकार द्वारा सही ढंग से पैरवी बहस न किए जाने के कारण आरक्षण के क्रियान्वयन पर रोक लग गई है। उन्होंने आलोचना करते हुए कहा कि कांग्रेस सरकार एससी, एसटी और पिछड़े वर्गों के वोट पाकर सत्ता में आई है, लेकिन इन समुदायों के हितों की रक्षा करने में पूरी तरह विफल रही है। उन्होंने याद दिलाया कि वाल्मीकि समुदाय के संघर्ष के परिणाम स्वरूप गठित न्यायमूर्ति नागमोहन दास आयोग की रिपोर्ट के आधार पर ही आरक्षण में ये वृद्धि की गई थी। ಕಾಲ ಇತ್ತು, ಇದ್ದ ನಂತರ ಯಾಕೆ ನಿಲ್ಲಿಸಿದ್ರು ಅನ್ನೋಂಥ ಪ್ರಶ್ನೆ ನಾನು ಕೇಳಬೇಕಾಗುತ್ತೆ. ಅಲ್ಲ, ನಿಲ್ಲಿಸಂತ ಟೈಮಲ್ಲಿ ಏನು ಹೇಳ್ತೀರಿ? ಕುಂಟ್ರಿನಪ್ಪ ಏನು ಹೇಳ್ತಿರ್ತಾವು? ಇವತ್ತು ತಾವೆಲ್ಲರೂ ಕೂಡ ಕುಂಟ್ರಿನಪ್ಪ ಏನು ಹೇಳ್ತಾ ಇದ್ದೀರಿ ಅಂದ್ರಿಗಿನ ಅದು ಯಾರೋ ಖರ್ಗೆಗೆ ಸಂಬಂಧಪಟ್ಟಿದ್ದಂಥವ್ರು ಯಾರೋ ಒಬ್ರು ಕೋರ್ಟಲ್ಲಿ ಕೇಸ್ ಹಾಕಿದ್ರಂತೆ. ಕೋರ್ಟಲ್ಲಿ ಕೇಸ್ ಹಾಕಿದ್ದು ಕೂಡ ರಾಯಚೂರವರು ಯಾರು ಹಾಕಿದಾರೋ ಅವ್ರು ಕೂಡ ಕಾಂಗ್ರೆಸ್ನವರೇ. ಯಾರು ಕೋರ್ಟ್ ಕೇಸ್ ಹಾಕಿದಾರೋ ಅವ್ನು ಕೂಡ ಕಾಂಗ್ರೆಸ್ನವರೇ. ಅವರೇ ಕೋರ್ಟ್ಗೆ ಹಾಕಿಸಿ ಏನು ಮಾಡಿದ್ರು? ಆ ಕೋರ್ಟಿಗೆ ಹೋದ ಮೇಲೆ ಕೋರ್ಟಲ್ಲಿ ಸರ್ಕಾರಕ್ಕೆ ವಾದಿಸ್ಲಿಕ್ಕೆ ಆಗಲಿಲ್ಲ. ಯಾಕೆ ವಾದಿಸ್ಲಿಕ್ಕೆ ಆಗಲಿಲ್ಲ ಅಂದ್ರೆಗಿನ ಇಲ್ಲ ಮೀಸಲಾತಿ ಭಾರತೀಯ ಜನತಾ ಪಾರ್ಟಿ ಕೊಟ್ಟಿದ್ದು, ಕಾಂಗ್ರೆಸ್ ಕೊಟ್ಟಿಲ್ಲ. ಇದರಲ್ಲಿ ಕೂಡ ಮೋಸ. ಇವರು ಕಾಂಗ್ರೆಸ್ ಪಾರ್ಟಿ ಕೊಟ್ಟಿಲ್ಲ ಅನ್ನೋ ಕಾರಣದಿಂದ ಅವರೇ ಕೋರ್ಟಿಗೆ ಹಾಕಿಸಿ ಸುಮಾರಾಗಿ ಅಡ್ವೊಕೇಟ್ ಜನರಲ್ ಅವರು ಕೋರ್ಟಲ್ಲಿ ವಾದನೆ ಮಾಡೋಂಥ ಟೈಮಲ್ಲಿ 6 ಸರಿ ಹೋಗಲ್ಲ. ಅವರು ನಮ್ಮ ಮಾವನವರು ಉಗ್ರಪ್ಪನವ್ರು ಇದ್ದಾರೆ, ಅವರೇ ಹೇಳ್ಬೇಕು ಈಗ ಉತ್ತರ. ಅವರೇ ವಕೀಲರಾಗಿದ್ದಾರೆ. ನಮ್ಮ ಮಾವನವರು ಯಾಕೆ ಹೋಗಿಲ್ಲ ಮಾವ ಅಂತೇಳಿ ಅವರೇ ಉತ್ತರ ಹೇಳ್ಬೇಕು. ನಮ್ಗೆಲ್ಲರಿಗೆ ಮಾವರು ಅಂದ್ಕೊಂಡಿನಿ. ನಮ್ಗೆಲ್ಲರೂ ಕೂಡ ಇದಿಲ್ಲ, ನಾವೆಲ್ಲರೂ ಕೂಡ ಅಣ್ಣ ತಮ್ಮಂದಿರಿಗೆ ಕುಂತೀವಿ. ಮಾವು ಪತ್ತೆ ಆ ಕಡೆ ಇದಲ್ಲ, ನಿಮ್ಮ ತಮ್ಮ ಆಗ್ತಾನೆ ಗುಜಲವರು. ನೋಡ್ರಿ ನಮ್ಮ ಪರಿಸ್ಥಿತಿ ಏನಾಯ್ತಂದ್ರೆ ಮಾವು ಬಂದು ಇವಾಗ ಏನಂದ್ರೆ ಬಾಯಿ ಮಾಡ್ತಾನ. ಮಾವ ನನಗೆ ಹೇಳು ಮಾವ, ನೀನು ಯಾಕ ನಮ್ಗೆ 5-6 ಸರಿ ನೀವು ಕೋರ್ಟ್ಗೆ ನೀವೇ ನಿಮಗೆ ಬೇಕಾದಂತ ಹಿಂಬಾಲಕರದ ಕೋರ್ಟಲ್ಲಿ ಹಾಕ್ಸಿ 5 ಬಾರಿ 6 ಬಾರಿ ಯಾಕೆ ಅಬ್ಸೆಂಟ್ ಆಗಿದ್ರಿ ಹೇಳ್ರಿ ಮಾವ? ನನಗೆ ಉತ್ತರ ಕೊಡಬೇಕಿದು. ಯಾಕಂದ್ರೆ ಇವತ್ತು ನಿಮ್ಮ ಸರ್ಕಾರ ಇವತ್ತು ಮಾಡಿದಂಥ ಎಡವಟ್ಟಿನಿಂದಲೇ ಅಲ್ಲಿ ಯಾವ ರೀತಿಯಲ್ಲಿ ವಾದಿಸ್ಬೇಕಾಗಿದೆ ವಾದಿಸ್ಲಾರ್ದಂತೆ ಅವ್ರು ಏನು ಮಾಡ್ತಾರೆ ನೋಡ್ರಿ. ಅವರು ಕೋರ್ಟಲ್ಲಿ ಹೋದಂಥ ಟೈಮಲ್ಲಿ ಕೇಳ್ತಾರೆ. ಏನು ಕೇಳ್ತಾರೆ ಅಂದ್ರಿಗಿನ, ಇಲ್ರಿ ಸರ್ಕಾರ 17%, 7%, 6% ಮಾಡಿದೆ, 56% ಮಾಡಿದೆ. 56% ಇದ್ದಿದ್ದು 50% ಒಳಗಡೆನೆ ಮೀಸಲಾತಿ ಕೊಡ್ರಿ ಅಂತ ಕೇಳ್ತಾರೆ ಇವರು. ಯಥಾಸ್ಥಿತಿ ಮೀಸಲಾತಿಯನ್ನು ಕೊಡ್ರಿ ಅಂದ್ರೆ ಅವನು ಜಡ್ಜ್ ಅಂದ್ಕೊಂತಾನ. ಇಲ್ರಿ ಅವ್ರು ಕೇಳಿದ್ರೆ ಕರೆಕ್ಟ್ ಇದೆ, 50% ಒಳಗಡೆ ಕೇಳ್ತಾ ಇದ್ರೆ ಕೊಡ್ರಿ ಅಂತೇಳಿ ಆ ಜಡ್ಜು ಪಾರ್ಷಲಿ ಸ್ಟೇ ಮಾಡೋಂಥ ಕೆಲಸ ಮಾಡಿದಾನ. 50% ಒಳಗಡೆನೆ, ಈ 50% ಒಳಗಡೆ ಮೀಸಲಾತಿ ಇವತ್ತು ಏನು ಮಾಡಿದಾರೋ ಅದರಲ್ಲಿ 50%ದಲ್ಲಿ ನಮಗೆ 7% ಇದ್ದದ್ದು ST ಸಮುದಾಯಕ್ಕೆ 3% ಆಯ್ತು. ಇವತ್ತು SC % ಆಯ್ತು. ನಾನು ಕೇಳ್ತೀನಿ, ಇವತ್ತು SC ಸಮುದಾಯದಲ್ಲಿ 3% ಆಯ್ತಲ್ಲ, ಈ 4 ವರ್ಷಗಳಿಂದ ಮಕ್ಕಳು ನೀಟು, CET ಉದ್ಯೋಗಗಳು ಇವೆಲ್ಲ ಮಾಡ್ತಾ ಇದ್ದಾರಲ್ಲ,
ಅವ್ರ ಪರಿಸ್ಥಿತಿ ಏನು ಇವಾಗ? ಅಲ್ರಿ, ನಮ್ಮ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡ್ರಿ, ಆತ್ಮಹತ್ಯೆ ಮಾಡ್ಕೊಂಡು ಇವತ್ತು ನಮ್ಗೆ ಎಷ್ಟು ತೊಂದರೆ ಆಗ್ತಾ ಇದೆ ಅಂದ್ರೆ ಅಷ್ಟು ತೊಂದರೆ ಆಗ್ತಾ ಇದೆ. ಅದಕ್ಕೋಸ್ಕರವಾಗಿ ಇವತ್ತು ಬಹಳಷ್ಟು ಮೋಸ ಆಗ್ತಾ ಇದೆ. ಈ ಸರ್ಕಾರಗಳು ಬಹಳಷ್ಟು ಅನ್ಯಾಯ ಮಾಡುವಂಥ ಕೆಲಸಗಳು ಆಗಿದೆ. ಹಂಗಾಗಿ ಇವತ್ತು ಸರ್ಕಾರ ನೋಡ್ರಿ, ನಾನು ಕೇಳ್ತೀನಿ ಇವತ್ತು ಸರ್ಕಾರಕ್ಕೆ, ಸ್ವಾಮಿ ಇಲ್ಲಿ ನೋಡ್ರಿ 17/12/2025 ಗೆಜೆಟ್ ನೋಟಿಫಿಕೇಶನ್ ಮಾಡ್ತಾರೆ. ಇದು ಏನು ಸುಳ್ಳಲ್ಲ, ಇದು ದಾಖಲಾತಿಗಳು. 17/12/2025 ಗೆಜೆಟ್ ನೋಟಿಫಿಕೇಶನ್ ಮಾಡ್ತಾರ. ಏನನ್ನು ಮಾಡ್ತಾರೆ ಅಂದ್ರೆಗಿನ 17% ಅನ್ನು ಮಾಡ್ತಾರ. 18/12/2025 ರಾಜ್ಯಪಾಲರ ಹತ್ರ ಹೋಗ್ತಾರ. 17% ಕೊಟ್ಟು 7% ಕೊಡ್ತೀವಿ ಅಂತೇಳಿ 26/2/2026 ಇವತ್ತು ಅವ್ರೇನು ಮಾಡ್ತಾರ, ರಾಜ್ಯಪಾಲರ ಹತ್ರ ಸಹಿ ಮಾಡ್ಕೊಂಡ ನಂತರ ಅವತ್ತು ಸಂಜೆ ಕ್ಯಾಬಿನೆಟ್ ಕರೀತಾರ. ನೋಡೋಣ ಇದೇನು ತಪ್ಪಲ್ಲ. ಅವತ್ತು ಸಂಜೆನೇ ಕ್ಯಾಬಿನೆಟ್ ಕರೆದು ಏನು ಮಾಡ್ತಾರೆ ಅಂದ್ರೆ 50% ಒಳಗಡೆನೆ ಮೀಸಲಾತಿಯನ್ನು ವರ್ಗೀಕರಣ ಮಾಡೋಂಥ ಕೆಲಸ ಮಾಡ್ತಾರೆ. ಎಷ್ಟು ಮೋಸ ಮಾಡಿದ್ದಾರೆ ನೋಡಿ ಇವತ್ತು. ಹಂಗಾಗಿ ಇವತ್ತು ನಮಗೆ ಕೋರ್ಟಲ್ಲಿ ತಾತ್ಕಾಲಿಕವಾಗಿ ತಡೆ ಇಟ್ಟು ಇವತ್ತು ಈ ಸರ್ಕಾರ ಕೇಳ್ತೀನಿ ನಾನು, ತಾತ್ಕಾಲಿಕವಾಗಿ ತಡೆ ಇಟ್ಟಾರಲ್ಲ, ನೀವೇನು ಕತ್ತೆಗೆ ಕಾಯ್ತಿದ್ರಿ? ನಮ್ಮ ಮಕ್ಕಳೆಲ್ಲರೂ ಕೂಡ ಸಾಯ್ತಾ ಇದಾರ, ನಮ್ಮ ಮಕ್ಕಳೆಲ್ಲರೂ ಕೂಡ ಹೋರಾಟಗಾರರೆಲ್ಲರೂ ಕೂಡ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರ. ನೀವೇನು ಕತ್ತೆ ಕಾಯ್ತಿದ್ರಿ? ನೀವು ಹೇಳ್ರಲ್ಲ ಇವತ್ತು ಏನಂದೇಳಿ, ಎಂಥ ಪರಿಸ್ಥಿತಿಯಲ್ಲಿ ಕೂಡ ನೀವು ಸ್ಟೇ ವೇಕೆಟ್ ಮಾಡಿಕೊಂಡ್ರೆ ನೀವು ಕೋರ್ಟಲ್ಲಿ ಹಾಕಿರೋಂಥದ್ದು ಪಾರ್ಟಿ ಬಂದು ಸರ್ಕಾರ ನೆನ್ಪಿಡ್ಕೊಳ್ಳಿ. ಪಾರ್ಟಿ ಸರ್ಕಾರ, ಆ ಸರ್ಕಾರ ಪಾರ್ಟಿ ಆಗಿರೋ ಕಾರಣ ಇವತ್ತು ಕೋರ್ಟಲ್ಲಿ ಏನು ಮೀಸಲಾತಿ ಪಾರ್ಸಲಿ ಸ್ಟೇ ಏನಾಗಿದನೋ ಅದು ವಿತ್ಡ್ರಾ ಮಾಡ್ಕೊಂಡಂಥ ಪವರು ಸರ್ಕಾರಕ್ಕೆ ಮಾತ್ರ ಇರುತ್ತೆ. ಆ ಸರ್ಕಾರಕ್ಕಿದ್ದಂಥ ಟೈಮಲ್ಲಿ ಸರ್ಕಾರ ವಿತ್ಡ್ರಾ ಮಾಡಿಕೊಂಡ್ರೆ ನಮಗೆ 7% 17% ಮೀಸಲಾತಿ ಸಿಗುತ್ತೆ, 56% ಮೀಸಲಾತಿ ಸಿಗುತ್ತೆ. ಇವರು ಭಾಳಷ್ಟು ಮಂದಿ ಇವತ್ತು ಇತ್ತೀಚೆಗೆ ಬೊಬ್ಬೆ ಹೊಡಿತಾ ಇದ್ದಾರೆ. ಯಾರು ನಮ್ಮ ಮಾವರ ಆದಿ ಹಿಡ್ಕೊಂಡು ಶೆಡ್ಯೂಲ್ 9 ಅಂತ. ಅಲ್ರಿ, ಶೆಡ್ಯೂಲ್ 9 ಯಾವತ್ತಿನ ಪಾರ್ಲಿಮೆಂಟ್ದಲ್ಲಿ ಬಿಲ್ ಪಾಸ್ ಆಗೋಂಥ ಟೈಮಲ್ಲಿ ಶೆಡ್ಯೂಲ್ 9 ಒಂದು ಕಾಲಮ್ ಇದೆ. ಏನಂತ ಹೇಳಿದ್ರೆ ಈ ಶೆಡ್ಯೂಲ್ 9 ಯಾರ್ಯಾರು ಸೇರಿಸ್ತಾರೋ ಅದು ಜಾತಿ ವಿಚಾರ ಸೇರ್ಸೋಕ್ಕಾಗಲ್ಲ. ಆ ಶೆಡ್ಯೂಲ್ 9 ಮಾಡಿರೋಂಥದ್ದು ಪಾರ್ಲಿಮೆಂಟದಲ್ಲಿ ಬಿಲ್ ಪಾಸ್ ಆಗಿರೋಂಥದ್ದು ಗಡಿ ವಿಚಾರ ಆಗಿರ್ಬೋದು, ಭೂಮಿ ವಿಚಾರ ಆಗಿರ್ಬೋದು, ನಂತರ ಅಕಸ್ಮಿತವಾಗಿ ಯಾವನ ದೊಡ್ಡ ವಿಚಾರಗಳನ್ನು ಅದು ಶೆಡ್ಯೂಲ್ 9 ಸೇರಿಸ್ಬೇಕಂತ ಆಗಿದೆ. ಅವತ್ತಿನ ಸಂದರ್ಭದಲ್ಲಿ ನೋಡ್ರಿ, 2004 ಮತ್ತು 2014ರಲ್ಲಿ ಅವತ್ತು ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳಿದ್ದಂಥ ಟೈಮಲ್ಲಿ ಜಯಲಲಿತಾ ಅವರು ಮುಖ್ಯಮಂತ್ರಿ ಆಗಿರ್ತಾರೆ. ಅವಾಗ ಇದ್ದಂಥ ಟೈಮಲ್ಲಿ ಅಲ್ಲಿ ಎಲ್ಲೊಂದು ಕಡೆ ಪಾರ್ಲಿಮೆಂಟದಲ್ಲಿ ಅದೇನೋ ಬಲ ಬೇಕಾಗಿತ್ತಂದೇಳಿ ಅವತ್ತು ಮನಮೋಹನ್ ಸಿಂಗ್ ಅವರು ಜಯಲಲಿತಾ ಅವರು ಸೇರಿಕೊಂಡು ತಮಿಳುನಾಡದಲ್ಲಿ ಅವತ್ತು ಮೀಸಲಾತಿಯನ್ನು ಜಾಸ್ತಿ ಮಾಡೋಂಥ ಕೆಲಸ ಅವತ್ತು ಮಾಡ್ತಾರೆ. 67%ಗೆ ಮಾಡಿದ್ದಾರೆ. ಅದನ್ನ ಶೆಡ್ಯೂಲ್ 9 ಹಾಕಿದಕ್ಕೋಸ್ಕರವಾಗಿ ಇವತ್ತು ಕೋರ್ಟು ಪ್ರಶ್ನೆ ಮಾಡಿದೆ, ಸ್ಟೇ ಕೊಟ್ಟಿದೆ. ಅಂದರೆ ಇವತ್ತು ತಮಿಳುನಾಡು ವಿಚಾರದಲ್ಲಿ ಮೀಸಲಾತಿ ವಿಚಾರದಲ್ಲಿ ಸ್ಟೇ ಕೊಟ್ಟಿದ್ದ ನಂತರ ಇವತ್ತು ಕರ್ನಾಟಕದ ಮತ್ತೆ ಶೆಡ್ಯೂಲ್ 9 ಸೇರಿಸೋಕ್ಕಾಗುತ್ತೇನಾ? ನಾನು ಇದೆಲ್ಲ ಹೇಳೋದಿಷ್ಟೇ, ನಮ್ಮ ನಾಯಕರೆಲ್ಲರೂ ಕೂಡ ಇದು ಒಂದು ಕನ್ಫ್ಯೂಷನ್ ಮಾಡ್ತೀನಿ. ನೀವೆಲ್ಲ ಬೇಡ ತಲೆ ಕೆಡಿಸ್ಕೊಂಡು ಮಾಡ್ತೀನಿ. ಅಲ್ಲಪ್ಪ, ನಿನ್ನ ಕೆಲಸ ನೀನು ಮಾಡು, ಇದು ಏನು ರಮೇಶ್ ಅಣ್ಣ, ನಿನ್ನ ಕೆಲಸ ನೀನು ಮಾಡು. ನಿನ್ನ ಕೆಲಸ ಏನು? ಕೋರ್ಟಲ್ಲಿ ಇದ್ದಂಥ ಸ್ಟೇ ವೇಕೆಟ್ ಮಾಡಬೇಕು. ನಮ್ಮ ಕೆಲಸ ಏನಿದೆಪ್ಪ, ಶೆಡ್ಯೂಲ್ 9 ಸೇರಿಸೋದು, ಇಲ್ಲ ಕೇಂದ್ರದ ಮಂತ್ರಿಗಳು ಪ್ರಧಾನಮಂತ್ರಿಗಳಿಗೆ ಕೈಕಾಲು ಹಿಡ್ಕೊಳೋದು, ನಾವು ಹೊರಳಿ ಅಲ್ಲಿ ಪಾರ್ಲಿಮೆಂಟ್ ಎದುರುಗಡೆ ಆ ದೀಡ್ ನಮಸ್ಕಾರ ಹಾಕೋದು, ನಾವೆಲ್ಲರೂ ಕೈಕಾಲು ಹಿಡ್ಕೊಳೋದು ನಾವು ಹಿಡ್ಕೊಂತೀವಿ. ನಿನಗೆ ಹಾಕಬೇಕಪ್ಪ, ನೀನು ಇಲ್ಲೇ ಸರಿ ಮಾಡಲಿಲ್ಲ ಅಲ್ಲಿ ಹೆಂಗೆ ಹೊತ್ಕೊಂಡು ಹೋಗೋಕ್ಕಾಗುತ್ತೆ? ನೀನು ಇಲ್ಲಿ ಸರಿ ಮಾಡಪ್ಪ ಅಣ್ಣ, ನಿನ್ನ ಮಾವ ಇಲ್ಲಿ ಸರಿ ಮಾಡು. ಸರ್ಕಾರ ಇಲ್ಲಿ ಕಾಂಗ್ರೆಸ್ನ ಸರ್ಕಾರ ಇಲ್ಲಿ ಸರಿ ಮಾಡಿಕೊಳ್ರಿ. ಇಲ್ಲಿ ಸರಿ ಮಾಡಿಕೊಂಡ್ರೆ ಅವಕಾಶಗಳಿದೆ. ಮುಂದಕ್ಕೆ ಏನು ತಗೊಂಡೋಗಂತ ಕೆಲಸ ಮಾಡ್ತೀವಿ. ಇದ್ರ ವಿಚಾರದ ಬಗ್ಗೆ ನಮ್ಮೆಲ್ಲ ನಾಯಕರು ನನಗೆ ಒಪ್ಪಿಗೆ ಕೊಟ್ಟಿರೋ ಕಾರಣ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದಂಥ ಹೋರಾಟವನ್ನು ಮಾಡೋಂಥ ಕೆಲಸ ಮಾಡ್ತೀವಿ. ಹಂಗಾಗಿ ನಮಗೇನು ಬಾಕಿ ಸಂಬಂಧಪಟ್ಟಿರೋಂಥ ವಿಚಾರಗಳು ನಮ್ಮ इस अवसर पर पूर्व मंत्री रमेश जारकीहोली ने भी बात की और चेतावनी देते हुए कहा कि एसटी समुदाय को 7% आरक्षण मिलना ही चाहिए। यदि समुदाय को न्याय नहीं मिला तो आने वाले दिनों में पूरे राज्य में एक बड़ा आंदोलन शुरू किया जाएगा। ಮಾಡಿ ಕೆಲವೊಂದು ತೊಂದರೆ ಸರಿಪಡಿಸ್ಕೊಂಡು ಅದು ಕೊಟ್ಟರು.
ಕೊಟ್ಟ ನಂತರ ಸರ್ವಪಕ್ಷದಲ್ಲಿ ಇದೇ ಸಿದ್ದರಾಮಯ್ಯನವರು ಇದೇ ಡಿ ಕೆ ಶಿವಕುಮಾರ್ ಏನಿದ್ದರು, ನೀವು ಒಮ್ಮಾದ್ರೂ ಮಾಡಿರಿ, ನೀವು ಇದ್ರಿ ನಾ ಬಂದು ನಾವು ಮುಂದೆ ನಾವು ಮಾಡೋ ಜವಾಬ್ದಾರಿ ನನ್ನೊಂದು ಇದೇ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಹೇಳಿದ್ರು ಸರ್ವಪಕ್ಷ ಸಭೆಯಲ್ಲಿ. ನಾವು ಸೋತ್ ನಂತರ ಇಲ್ಲ ನೀವು ರಾಜಕಾರಣ ಪತ್ರಿಕೆ ರಾಜಕಾರಣ ಆಗಬೇಡಿ, ಇದು ಸರ್ಕಾರ ಬರ್ತಾ ಹೋಗ್ತಾವ, ಈ ಜನಾಂಗ ಇರ್ತೈತಿ, ಎಲ್ಲ ಜನಾಂಗ ಇರ್ತಾವ. ನಾವು ಆಗಿದ್ದು ಅದಕ್ಕೆ ಪನಿಷ್ಮೆಂಟ್ ಕೊಟ್ಟು ಕೂತಾರ ಇಲ್ಲಿ ಆಯ್ತು. ಅವಾಗ ಆಯ್ತು ಅದನ್ನ ಮಾಡಿದಕ್ಕೆ ನೀವು ನಿಮ್ಮ ಪ್ರಕಾರ ನೀವು ನಿಮ್ಮದು ಇಟ್ಟೋಕೆ ನಮಗೆ ಕೇಳಿ, ನಮ್ಗೆ ನಾವು ತಪ್ಪು ಮಾಡೋದು ಕೊಟ್ರೆ ಈಗ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಸರ್ವಪಕ್ಷದಲ್ಲಿ ನೀವು ಮುಂದೆ ಅವರೇ ಆತ್ಮವಿಶ್ವಾಸ ನೀವು ಮಾಡಿ, ಈಗ ನಿಮ್ಮ ರಾಜ್ಯ ಸರ್ಕಾರ ಮಾಡಿ ನಾವು ಶೆಡ್ ಲೈನ್ ನೀವು ಕಳಿಸ್ತೇವೆ, ಬಂದು ನೀವು ಮಾಡಿದ್ರೆ ನಾವು ಮಾಡ್ತೇವೆ, ಕಳಿಸ್ಕೊಟ್ಟು ನಾವು ಮಾಡ್ತೇವೆ, ಶೆಡ್ ಲೈನ್ ಮಾಡಿಸೋ ಜವಾಬ್ದಾರಿ ನಮ್ಮದು. ಈಗ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಹೇಳಿದ್ರು, ಅವಾಗ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಾರು ಇದ್ರಲ್ಲ, ಅಪೋಸಿಷನ್ ಇದ್ರಲ್ಲ ಸಿದ್ದರಾಮಯ್ಯ ಆಗ್ಯಾರ ಇಬ್ಬರು ಇದ್ರು, ಅವ್ರಿಗೆ ಮೋಸ ಮಾಡಿದ್ರೆ ಬಿಡ್ಕೊಂಡು ಮುಂದೆ ಜನ ಬಿತ್ತನೆ ಮಾಡ್ತಾರೆ. ಅದು ಮಾಡಿದ್ದೇವೆ, ಶೆಡ್ ಲೈನ್ ಮಾಡೋದು ಡ್ಯೂಟಿ ನಮ್ಮದು ಮಾಡಿ ಕೂತಾರದು, ಈ ರಾಜ್ಯ ಸರ್ಕಾರ ಕಳಿಸೋದು ಅವ್ರ ಡ್ಯೂಟಿ. ಪರಿಸ್ಥಿತಿ ಎಲ್ಲ ಆಲ್ಮೋಸ್ಟ್ 2 MLA 10 MLA ಕೊಟ್ಟು ನಾವು ಎಲ್ಲ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರ ಮನಸ್ಸು ಮಾಡಿ ಅವಾಗ ಬಿಡ್ಬೇಕಾಯ್ತು. 13 ನಾನು ರಾಜ್ಯ ಸರ್ಕಾರ ತನ್ನ ಕೆಲಸ ಮಾಡಲಿ, ನಮ್ಮ ಕೆಲಸ ನಾವು ಮಾಡ್ತೀವಿ. ಆರನೇ ತಾರೀಕು 6 ಅಥವಾ 8ನೇ ತಾರೀಕು ಕೋರ್ಟಲ್ಲಿ ಮತ್ತೆ ಬರ್ತದೆ ಅದು. ಹಂಗಾಗಿ ನಾವು ಪ್ರೈವೇಟ್ ಆಗಿ ಒಬ್ಬ ಸೀನಿಯರ್ ಅಡ್ವೊಕೇಟ್ನ ಎಲ್ಲ ಸಮಾಜದವ್ರು ಸೇರಿ ಪ್ರೈವೇಟ್ ಆಗಿನೂ ನಾವು ಒಂದು ನಮ್ಮ ಕಮ್ಯುನಿಟಿಯಿಂದ ಒಂದು ವಕೀಲರಿಟ್ಟು ಹೋರಾಟ ಕಾನೂನು ಪರನೂ ಮಾಡ್ತಿದ್ದೇವೆ. ರಾಜಕೀಯವಾಗಿ ಜನರು ಜಾಗೃತನೂ ಮಾಡಕತ್ತಿದ್ದೇವೆ. ಕಾನೂನು ಮುಖಾಂತರವಾಗಿ ಸೀನಿಯರ್ ಮೋಸ್ಟ್ ಲಾಯರ್ ಇಟ್ಟು ಆ ಹೋರಾಟನೂ ಕೋರ್ಟಿಗೆ ಮಾಡ್ತಿದ್ವಿ. ಬರೀ ನಾವು ಕೋರ್ಟ್ನಾಗ ಆದಂತ ಅವಕಾಶ ಇದೆ. ಆದ್ರೆ ಕೆಲವೊಂದು ವಿದ್ಯಾರ್ಥಿ ಸಂಘಗಳು ಈ ನಮ್ಮ ರಿಜಿಸ್ಟರ್ ಆದಂತ ಸಂಘ ಸಂಸ್ಥೆಗಳಿಂದ ಮಾತ್ರ ಇದೆ, ರಾಜಕೀಯ ಪ್ರತಿನಿಧಿಗಳಿಂದ ಇಲ್ಲ. ಹಂಗಾಗಿ पूर्व मंत्री राजू गौड़ा ने कहा कि कांग्रेस पार्टी में मौजूद एसटी समुदाय के नेताओं को इस मुद्दे पर आवाज उठानी चाहिए। उन्होंने निशाना साधते हुए कहा, कांग्रेस के वरिष्ठ नेता सतीश जारकीहोली हमारे समुदाय के बारे में अपना मुंह नहीं खोल रहे हैं, क्योंकि उन्हें डर है कि दूसरे समुदाय का विरोध झेलना पड़ेगा और उनके मुख्यमंत्री बनने के सपने में बाधा आएगी। हम सब मिलकर समुदाय के अधिकारों के लिए ये न्यायपूर्ण लड़ाई जारी रखेंगे। इस प्रेस कॉन्फ्रेंस में बंगारू हनुमंतु, प्रताप गौड़ा पाटिल, सोमलिंगप्पा, गंगाधर नायक, अपर्णा मैसूर, राजेश, ओबलेश, भरत और तिप्पराजू हवलदार सहित कई अन्य नेता उपस्थित थे।